ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಂದರೆ ನೈಟ್ ಒಂದು 3 o'clock ಆಗಿದೆ. ಸೊ ನನ್ನ ಫ್ರೆಂಡ್ ಬರ್ತಿದ್ದಾನೆ ಕತಾರಿಂದ. ಸೊ ಅವನಿಗೆ ಪಿಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಇವಾಗ ಹೋಗಬೇಕು. ಸೊ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೆ. ಸೊ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಜರ್ನಿ. ಸೊ ಲೆಟ್ಸ್ ಸಿ ಗೈಸ್, ಇನ್ನು ಒಂದು 60 kilometers ಇದೆ ಇರ್ಬೋದು. ನೈಟಲ್ಲಿ ಅಂತೂ ಫುಲ್ ರೋಡ್ ಖಾಲಿ ಇದೆ ಗೈಸ್. ಒಳ್ಳೆ ಆರಾಮ್ಸೆ ನೋಡಿ, ಫುಲ್ ಮಧ್ಯದಲ್ಲಿ ಹೋಗ್ಬೋದು. ಕ್ರೇಜಿ. ಇಷ್ಟು ರಾತ್ರಿಗೆ ಫಸ್ಟ್ ಟೈಮ್ ಬರೋದು ನಾನು ಡ್ರೈವಿಂಗ್. ಸೊ ಗೈಸ್, ನಾವು ಸಂತೆಗಟ್ಟೆಗೆ ಬಂದಿದೆ. ಯಾರೂ ಇಲ್ಲ, ನಾಯಿಗಳು ಬಿಟ್ಟರೆ ಬೇರೆ. ಆಚೆ ನಾಯಿಗಳೆಲ್ಲ ಓಡ್ತಾ ಇದ್ದಾವೆ. ಸೊ ಯಾರು ಕಾಣ್ತಾ ಇಲ್ಲ ಗೈಸ್, ಒಂದು ಗಾಡಿ ಕೂಡ ಇಲ್ಲ. 3 ಗಂಟೆ. ಸೊ ಗೈಸ್, ಉಡುಪಿ ರೀಚ್ ಆಗಿದ್ವಿ. ಇವಾಗ ಫ್ಲೈಓವರಿಂದ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಬೇಕು, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಇಲ್ಲಿ. ಸೊ ಗೈಸ್, ಇಲ್ಲಿ ಸ್ವಲ್ಪ ಮೆಲ್ಲ ಹೋಗ್ಬೇಕಾಯ್ತಾ, ಅಂದರೆ ಇಲ್ಲಿ ಇದು ಫ್ಲೈಓವರ್ ಇದು ಕೆಲಸ ನಡೀತಿದೆ. ಸೊ ಕಟ್ಪಾಡಿ ಹತ್ರ ಮತ್ತು ಮಳೆ ಕೂಡ ಬಂದಿದೆ. ಸೊ ಅದು ಸಾಫ್ಟ್ ಆಗಿರುತ್ತೆ, ಅಂದರೆ ಸ್ಯಾಂಡ್ ಎಲ್ಲ ಸೈಡಲ್ಲಿ. ಸೊ ಸ್ವಲ್ಪ ಸೈಡಿಂದ ಹೋಗಬಾರ್ದು, ಕರೆಕ್ಟಾಗಿ ಮೆಲ್ಲ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ಡಿವೈಡ್. ಗೈಸ್, ನಾವಿವಾಗ ಕಾಪು ರೀಚ್ ಆದ್ವಿ. ಫುಲ್ಲು ಖಾಲಿ ರೋಡ್ ಗೈಸ್, ಆರಾಮಾಗಿ ಫುಲ್ ಹೋಗ್ತಾ ಇದ್ದೇವೆ. ಫ್ಲೈಓವರ್ ಮೇಲೆ ಗೈಸ್, ಮ್ಯಾಂಗ್ಳೂರಲ್ಲಿ ಏನೋ ಒಂದು ಚಿಕ್ಕ ಗೂಡ್ಸ್ ಗಾಡಿ, ಅಂದರೆ ಪಾಸಿಂಗಿಗೆ ಇಲ್ಲಿ ಗೇಟ್ ಹಾಕ್ತಾರೆ ನೋಡಿ, ಈ ಥರ ಮಾರ್ನಿಂಗ್. ಇದು ಗೂಡ್ಸ್ ಇರ್ಬೋದಲ್ಲ, ಗೂಡ್ಸ್ ಗಾಡಿ ಇರ್ಬೋದು ಇದು. ಕ್ರೇಜಿ. ಹೇಗೆ ಹೋಗ್ತದೆ ನೋಡಿ ಮೆಲ್ಲ. ಫುಲ್ ಶೇಕ್ ಆಗ್ತಿದೆ ಇದು ರೋಡು ಅದು ಹೋಗುವಾಗ. ಇಷ್ಟು ವೇಟ್ ಇರ್ಬೋದಾ ಏನೋ, ಯಾರಿಗೂ ಗೊತ್ತು. ಫುಲ್ ಶೇಕ್ ಆಗ್ತಿದೆ ಇದು. ಶೇಕ್ ಆಗುತ್ತಾ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿರೋದು ನೋಡಿ. ಕ್ರೇಜಿ. ಎಷ್ಟು ದೊಡ್ಡ ಇದೆ ಗಾಯ್ಸ್, ಇದು ಖಾಲಿನೇ ಆಗ್ತಿಲ್ಲ ಆಗೋದಿಂದ. ಫೈನಲಿ ಮುಗಿತಾ ಬಂತು ನೋಡಿ, ಎಂಡಿಂಗ್ ಸೆರೆಮನಿ. ಗೈಸ್, ನಾವಿವಾಗ ಸುಶಾಂತಿಗೆ ಪಿಕ್ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನೋಡಿ. ಬಿಸಿ ಬಿಸಿಯಾದ ಗೋಳಿ ಬಜೆ. ಸೊ ಗೈಸ್ ನೋಡಿ, ಊರಿಗೆ ಬಂದ ಮೇಲೆ ಫಸ್ಟ್ ಬ್ರೇಕ್ಫಾಸ್ಟ್. ಗೈಸ್, ನಿಮಗೆ ಸಂತೆಗಟ್ಟೆ ಎಲ್ಲಾದರೂ ಬಂದರೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಕಿದ್ರೆ ಇಲ್ಲಿ ಒಬ್ಬರು ಅಂಕಲ್ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೆ. ಬೇರೆ ಎಲ್ಲ ಕಡೆ ಬಂದಿರುತ್ತೆ, ಬಟ್ ಇಲ್ಲಿ ಒಂದು ಓಪನ್ ಇದೆ ನೋಡಿ. ನಿಮಗೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದ್ದರೆ ಇಲ್ಲಿ ಬರ್ಬೋದು.
ಗಾಯ್ಸ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಬೀಚ್ ಹತ್ರ ಬಂದಿದ್ದೇವೆ. ಸೊ ಬೀಚ್ ವ್ಯೂ ಬೇಕಿತ್ತಂತೆ ನಮ್ಮ ಫ್ರೆಂಡಿಗೆ. ಸೊ ಬೀಚಲ್ಲಿ ಕರ್ಕೊಂಡು ಬಂದಿದ್ದಾನೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ.